ಓಂ ಶಾಂತಿ. ಓಂ ಶಾಂತಿ. ಆ ಒಂದು ಊರಿನಲ್ಲಿ ಒಬ್ಬ ಭಿಕ್ಷುಕನಿದ್ದ ಗೊತ್ತಾ. ಅವನು ತನ್ನ ಇಡೀ ಜೀವನಾನ ಆ ರಸ್ತೆಯ ಬದಿಯಲ್ಲಿದ್ದ ಒಂದು ಹಳೇ ತುಕ್ಕು ಹಿಡಿದ ಕಬ್ಬಿಣದ ಪೆಟ್ಟಿಗೆಯ ಮೇಲೆ ಕುಳಿತು ಕಳೀತಾ ಇದ್ದ. ಅದೇ ಅವನ ಆಸರೆ ಆಗೋಗಿತ್ತು ಅಂತ ಕಾಣುತ್ತೆ. ಹೌದು. ಸುಮಾರು 30 ವರ್ಷಗಳ ಕಾಲ ಅವನು ಅದೇ ಪೆಟ್ಟಿಗೆಯ ಮೇಲೆ ಕುಳಿತು ಬರುವ ಹೋಗುವವರ ಬಳಿ ಚಿಲ್ಲರೆ ಕಾಸಿಗಾಗಿ ಅಂಗಲಾಚುತ್ತಿದ್ದ. ಒಂದು ದಿನ ಅವನು ಸಾಯುವ ಸ್ಥಿತಿಯಲ್ಲಿದ್ದಾಗ ಆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಜ್ಞಾನಿ ಅವನ ಬಳಿ ಬಂದು, ನೀನು ಇಷ್ಟು ವರ್ಷದಿಂದ ಕುಳಿತಿರುವ ಆ ಪೆಟ್ಟಿಗೆಯೊಳಗೆ ಏನಿದೆ ಅಂತ ಎಂದಾದರೂ ನೋಡಿದ್ಯಾ ಅಂತ ಕೇಳಿದ. ಅಂದ್ರೆ ಆ ಭಿಕ್ಷುಕನಿಗೆ ಪೆಟ್ಟಿಗೆಯೊಳಗೆ ಏನಿದೆ ಅಂತಾನೆ ಗೊತ್ತಿರ್ಲಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಭಿಕ್ಷುಕ ನಗುತ್ತಾ ಹೇಳ್ತಾನೆ, ಅದರಲ್ಲೇನಿದೆ, ಅದು ಬರೀ ಒಂದು ಖಾಲಿ ಪೆಟ್ಟಿಗೆ, ನನಗೆ ಆಸರಿಯಾಗಿ ಕೂರಲು ಮಾತ್ರ ಉಪಯೋಗವಾಗಿದೆ ಅಂತ. ಆದರೆ ಆ ಜ್ಞಾನಿ ಬಲವಂತವಾಗಿ ಆ ಪೆಟ್ಟಿಗೆಯನ್ನ ಒಡೆದು ತೆಗೆದಾಗ ಭಿಕ್ಷುಕನಿಗೆ ದೊಡ್ಡ ಆಘಾತವಾಯಿತು. ಏನಕ್ಕಂದ್ರೆ ಅದ್ರಲ್ಲಿ ಚಿನ್ನ ಇತ್ತಲ್ವಾ? ಖಂಡಿತ ಆ ಪೆಟ್ಟಿಗೆಯ ತುಂಬಾ ಅಮೂಲ್ಯವಾದ ಚಿನ್ನದ ನಾಣ್ಯಗಳಿದ್ವು. ಅವನು ಇಡೀ ಜೀವನ ಕೋಟ್ಯಾಧಿಪತಿಯಾಗಿದ್ರೂ ತನ್ನ ನಿಜವಾದ ಸಂಪತ್ತನ್ನು ಅರಿಯದೆ ಒಂಥರ ಭಿಕ್ಷುಕನಾಗಿಯೇ ಬದುಕಿದ್ದ. ಅದೇ ರೀತಿಯಲ್ವಾ ನಾವೆಲ್ಲರೂ ನಮ್ಮ ಒಳಗಿರುವ ಆ ನಮಗೆ ಜನ್ಮಸಿದ್ಧ ಹಕ್ಕಾಗಿ ಸಿಗಬೇಕಾದ ಅಪಾರವಾದ ಈಶ್ವರಿಯ ಆಸ್ತಿಯನ್ನು ಮರೆತು ಈ ಭೌತಿಕ ಜಗತ್ತಿನಲ್ಲಿ ಅಲ್ಪಕಾಲಿಕ ಸುಖಶಾಂತಿಗಾಗಿ ಭಿಕ್ಷುಕರಂತೆ ಬೇಡುತ್ತಿದ್ದೇವೆ. ಆದರೆ ಪರಮಪಿತಾ ಪರಮಾತ್ಮನು ಈ ಸೃಷ್ಟಿಗೆ ಬಂದು ನಮ್ಮೊಳಗಿರುವ ಆ ನಿಜವಾದ ಖಜಾನೆಯನ್ನು, ನಮ್ಮ ಆದಿ ಸ್ವರೂಪವನ್ನು ನಮ್ಗೆ ನೆನಪಿಸುತ್ತಿದ್ದಾರೆ. ನಿಜಕ್ಕೂ ಇದು ಕಣ್ತರಿಸುವ ಕಥೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ದಿನಾಂಕ 13/04/2026. ಇಂದಿನ ಮುರಳಿಯ ತಲೆಬರಹ ನಮ್ಮೆಲ್ಲರ ಗುರಿಯನ್ನು ಸ್ಪಷ್ಟಪಡಿಸುವಂತಿದೆ. ಮಧುರ ಮಕ್ಕಳೇ, ನೀವೀಗ ಇಂತಹ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಿ. ಇಲ್ಲಿ ಯಾವುದೇ ಮಿತಿಯಿಲ್ಲ. ಯೋಗಬಲದಿಂದ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುವುದೇ ಅದ್ಭುತವಾಗಿದೆ. ನೋಡಿ, ಇಂದಿನ ಭೌತಿಕ ಜಗತ್ತನ್ನು ನೋಡಿದಾಗ ಈ ತಲೆಬರಹದ ಆಳ ನಮಗೆ ಅರ್ಥ ಆಗುತ್ತೆ. ಇಂದು ಪ್ರತಿಯೊಂದಕ್ಕೂ ಗಡಿಗಳಿವೆ ಅಲ್ವಾ, ನಿಯಮಗಳಿವೆ. ಹೌದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಲು ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು. ಕರೆಕ್ಟ್. ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಆಕಾಶದ ಮೇಲೂ ನಿಯಂತ್ರಣವಿದೆ. ಬೇರೆ ದೇಶದ ವಿಮಾನ ನಮ್ಮ ಗಡಿಯೊಳಗೆ ಬಂದ್ರೆ ತಕ್ಷಣವೇ ಅದನ್ನು ಹೊಡೆದುರುಳಿಸ್ತಾರೆ. ಆದ್ರೆ ಸತ್ಯಯುಗದಲ್ಲಿ ಇಡೀ ವಿಶ್ವವೇ ಒಂದು ಪರಿವಾರವಾಗಿರುತ್ತದೆ. ಅಲ್ಲಿ ಯಾವುದೇ ಗಡಿಗಳಿಲ್ಲ, ಭಾಷೆಯ ಭೇದವಿಲ್ಲ. ಆಕಾಶದಿಂದ ಹಿಡಿದು ಪಾತಾಳದವರೆಗೆ ಇಡೀ ಸೃಷ್ಟಿ ನಮ್ಮದೇ ಆಗಿರುತ್ತದೆ. ಇಂತಹ ಮಿತಿಯಿಲ್ಲದ ವಿಶ್ವದ ಮಾಲೀಕತ್ವವನ್ನು ಯಾವುದೇ ಯುದ್ಧದಿಂದಲ್ಲ, ಬದಲಾಗಿ ಕೇವಲ ಯೋಗಬಲದಿಂದ, ಎಂದರೆ ಪರಮಾತ್ಮನ ಮೇಲಿನ ಪ್ರೀತಿಯಿಂದ ಪಡೆಯುವುದು ನಿಜಕ್ಕೂ ಅದ್ಭುತ. ಹೌದು, ಇದೊಂದು ಸೈಲೆಂಟ್ ರೆವಲ್ಯೂಷನ್ ಇದ್ದಾಗೆ. ಈ ಗಡಿಗಳ ಬಗ್ಗೆ ಮಾತಾಡುವಾಗ ಇಂದಿನ ಪ್ರಶ್ನೆ ಉತ್ತರ ವಿಭಾಗದಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಚಾರ ಇದೆ. ಭಗವಂತನಿಗೂ ಒಂದು ಗಡಿಯಿದೆ ಅಥವಾ ಬಂಧನವಿದೆ ಎಂಬ ವಿಷಯ ಇಲ್ಲಿದೆ. ಪ್ರಶ್ನೆ, ಡ್ರಾಮಾದ ಯಾವ ಬಂಧನದಲ್ಲಿ ತಂದೆಯೂ ಸಹ ಬಂಧಿತರಾಗಿದ್ದಾರೆ? ಅಂದ್ರೆ ಸ್ವತಃ ಭಗವಂತನಿಗೂ ಒಂದು ಲಿಮಿಟೇಷನ್ ಇದೆ ಅಂತ? ಹೌದು. ಉತ್ತರದಲ್ಲಿ ಹೀಗಿದೆ. ತಂದೆಯೂ ತಿಳಿಸುತ್ತಾರೆ, ನಾನು ಮಕ್ಕಳ ಮುಂದೆ ಬರಲೇಬೇಕಾಗಿದೆ. ಈ ಬಂಧನದಲ್ಲಿ ನಾನೂ ಸಹ ಬಂಧಿತನಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಬರುವುದಿಲ್ಲವೋ ಅಲ್ಲಿಯವರೆಗೆ ಗಂಟಾಗಿರುವ ಸೂತ್ರವನ್ನು ಬಿಡಿಸಲು ಸಾಧ್ಯವಿಲ್ಲ. ಬಾಕಿ ನಾನು ನಿಮ್ಮ ಮೇಲೆ ಯಾವುದೇ ಕೃಪೆ ಅಥವಾ ಆಶೀರ್ವಾದವನ್ನು ಮಾಡಲು ಬರುವುದಿಲ್ಲ. ನಾನು ಯಾರೇ ಸತ್ತಿರುವರನ್ನು ಬದುಕಿಸುವುದಿಲ್ಲ. ನಾನು ಪತಿತರನ್ನು ಪಾವನ ಮಾಡಲು ಬರುತ್ತೇನೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಾಮಾನ್ಯ ಮನುಷ್ಯರು ಭಗವಂತನನ್ನ ಒಬ್ಬ ಮ್ಯಾಜಿಕ್ ಮಾಡೋನಂತೆ ನೋಡ್ತಾರೆ. ಮೇಲೆ ಕುಳಿತು ಆಶೀರ್ವಾದ ಮಾಡಿದ್ರೆ ಎಲ್ಲರ ಕಾಯಿಲೆ ವಾಸಿಯಾಗಬೇಕು, ಸತ್ತವರನ್ನು ಬದುಕಿಸಬೇಕು ಅಂತ ಬೇಡ್ಕೊಳ್ತಾರೆ. ಆದ್ರೆ ಭಗವಂತ ಇಲ್ಲಿ ಬಹಳ ವೈಜ್ಞಾನಿಕವಾಗಿ ತಮ್ಮ ಜವಾಬ್ದಾರಿಯನ್ನ ಸ್ಪಷ್ಟಪಡಿಸ್ತಿದ್ದಾರೆ. ಅಂದ್ರೆ ಅವರು ಮನುಷ್ಯನಂತೆ ಮನಸ್ಸಿಗೆ ಬಂದಂತೆ ನಿಯಮಗಳನ್ನು ಮುರಿಯುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರು ಸ್ವತಃ ಈ ಸೃಷ್ಟಿ ನಾಟಕದ ಅಂದ್ರೆ ಡ್ರಾಮಾದ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಅವರ ಮುಖ್ಯ ಕರ್ತವ್ಯ ಈ ಹಳೆಯದಾದ ಕಲಿಯುಗವನ್ನ ಪರಿವರ್ತಿಸಿ ಹೊಸ ಸತ್ಯಯುಗವನ್ನ ಸ್ಥಾಪಿಸುವುದು. ಈ ಕರ್ತವ್ಯಕ್ಕಾಗಿ ಅವರು ಮೇಲಿಂದ ಆಶೀರ್ವಾದ ಮಾಡುವ ಬದಲು ಸ್ವತಃ ಈ ಭೂಮಿಗೆ, ಈ ಡ್ರಾಮಾದೊಳಗೆ ಬರಲೇಬೇಕಾಗ್ತದೆ. ಇದೇ ಅವರ ಬಂಧನ. ಅಂದ್ರೆ ಇದು ಕುರುಡು ನಂಬಿಕೆಯ ಪವಾಡಗಳ ಬಗ್ಗೆ ಅಲ್ಲ, ಬದಲಾಗಿ ವ್ಯವಸ್ಥಿತವಾದ ಪರಿವರ್ತನೆಯ ಬಗ್ಗೆ ಅಂತ ಅರ್ಥ ಆಯಿತು. ಭಗವಂತನು ಈ ಡ್ರಾಮಾದಲ್ಲಿ ಬಂದು ನಮಗೆ ಸಿಕ್ಕಾಗ ಆಗುವ ಅನುಭವ ಎಂಥದ್ದು ಅನ್ನೋದನ್ನೇ ಇಂದಿನ ಗೀತೆ ಬಹಳ ಸುಂದರವಾಗಿ ವಿವರಿಸ್ತಾ ಇದೆ. ಗೀತೆ ನಿನ್ನನ್ನು ಪಡೆದ ನಾನು ಜಗತ್ತನ್ನೇ ಪಡೆದೇನು. ನಮ್ಮ ದೈನಂದಿನ ಜೀವನಕ್ಕೆ ಇದಕ್ಕಿಂತ ಹತ್ತಿರವಾದ ಸಾಲು ಇನ್ನೊಂದಿಲ್ಲ.
ನಾವೆಲ್ಲರೂ ಪ್ರತಿದಿನ ಆ ಹೊಸ ಕಾರು, ದೊಡ್ಡ ಮನೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಭೌತಿಕ ವಸ್ತುಗಳ ಹಿಂದೆ ಓಡುತ್ತಿರುತ್ತೇವೆ. ಹೌದು, ಎಷ್ಟೇ ಸಿಕ್ಕರೂ ಒಂದು ಖಾಲಿತನ ಇದ್ದೇ ಇರುತ್ತೆ. ನಿಜ. ಇವೆಲ್ಲವೂ ಸಿಕ್ಕ ಮೇಲೂ ಮನಸ್ಸಿನಲ್ಲಿ ಒಂದು ಅಭದ್ರತೆ ಕಾಡುತ್ತಲೇ ಇರುತ್ತದೆ. ಆದರೆ ಯಾವಾಗ ನಾವು ಪರಮಾತ್ಮನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುತ್ತೇವೆಯೋ ಆಗ ನಮ್ಮ ಒಳಗಿನ ಆ ಖಾಲಿ ಪೆಟ್ಟಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಅನುಭವವಾಗುತ್ತದೆ. ಇಡೀ ಪ್ರಪಂಚದ ಸಂಪತ್ತೇ ನಮ್ಮ ಕೈಯಲ್ಲಿದೆ ಎಂಬಷ್ಟು ಆಂತರಿಕ ತೃಪ್ತಿ, ಪರಿಪೂರ್ಣತೆಯ ಭಾವನೆ ಮೂಡುತ್ತದೆ. ಈಗ ಮುರಳಿಯ ಪದಗಳ ಮೂಲಕ ಈ ಜ್ಞಾನದ ರಹಸ್ಯಗಳನ್ನು ಬಿಡಿಸುತ್ತಾ ಹೋಗೋಣ. ಮುರಳಿಯ ಮೊದಲ ಸಾಲುಗಳಲ್ಲಿ ಬಾಬಾ ಪ್ರಪಂಚದ ಅಜ್ಞಾನದ ಬಗ್ಗೆ ಮಾತನಾಡುತ್ತಾರೆ. ಓಂ ಶಾಂತಿ. ಗೀತೆಯನ್ನ ಕೇಳಿದ ಕೂಡಲೇ ಮಕ್ಕಳಿಗೆ ರೋಮಾಂಚನವಾಗಬೇಕು, ಏಕೆಂದರೆ ಸನ್ಮುಖದಲ್ಲಿ ಕುಳಿತಿದ್ದೀರಿ. ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಆಚಾರ್ಯರು, ವಿದ್ವಾನರು, ಪಂಡಿತರಿದ್ದಾರೆ. ಆದರೆ ಮನುಷ್ಯರಿಗೆ 5,000 ವರ್ಷಗಳಿಗೊಮ್ಮೆ ಭಗವಂತ ಬರುತ್ತಾರೆಂದು ಗೊತ್ತಿಲ್ಲ. ಆದರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನೋಡಿ, ಬಾಬಾ ಹೇಳ್ತಾರೆ, ಪ್ರಪಂಚದ ದೊಡ್ಡ ದೊಡ್ಡ ವಿದ್ವಾಂಸರು, ಶಾಸ್ತ್ರ ಓದಿದವರಿಗೂ 5,000 ವರ್ಷಗಳಿಗೊಮ್ಮೆ ಭಗವಂತ ಬರುತ್ತಾರೆ ಎಂಬ ಸರಳ ಸತ್ಯ ತಿಳಿದಿಲ್ಲ. ಮನುಷ್ಯರ ಅಜ್ಞಾನ ಎಷ್ಟಿದೆ ಅಂದ್ರೆ ಅವರು ಕೇವಲ ಪುಸ್ತಕಗಳನ್ನೇ ನಂಬಿದ್ದಾರೆ ಹೊರತು ಪರಮಾತ್ಮನ ಪ್ರತ್ಯಕ್ಷತೆಯನ್ನಲ್ಲ. ಮುಂದೆ ಬಾಬಾ ಹೇಳ್ತಾರೆ, ನಾವು ಹೇಗಿದ್ದೆವೋ ಹಾಗೆಯೇ ನಿಮ್ಮವರೂ ಇದ್ದಾರೆ ಎಂದು ಹೇಳುತ್ತಾರೆ. ನೀವು ಹೇಗಿದ್ದೀಯೋ ಹಾಗೆಯೇ ನಾನೂ ಇದ್ದೇನೆಂದು ತಂದೆಯೂ ಹೇಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಎಲ್ಲಾ ಆತ್ಮರುಗಳ ತಂದೆಯೂ ಅವರಾಗಿದ್ದಾರೆಂದು. ಎಲ್ಲರೂ ಕೂಗುತ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ಈ ಅಜ್ಞಾನದಿಂದಾಗಿ ಮನುಷ್ಯರು ಕಷ್ಟ ಬಂದಾಗ ಓ ಖುದಾ, ಹೇ ರಾಮ ಅಂತ ಕರೀತಾರೆ. ಆದ್ರೆ ಆ ಕರೆಯೋವಾಗ ಅವರಿಗೆ ತಾವು ಯಾರನ್ನ ಕರಿತಾ ಇದ್ದೀವಿ ಅಂತಾನೆ ಗೊತ್ತಿಲ್ಲ. ಹೌದು. ಮುರಳಿಯಲ್ಲಿ ಮುಂದುವರೆದು ಅಂದಾಗ ನೋಡಿ, ರಾವಣನ ನೆರಳು ಎಷ್ಟು ದೊಡ್ಡದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಯಾರನ್ನು ನಾವು ಪರಮಪಿತ ಪರಮಾತ್ಮ ಎಂದು ಹೇಳುತ್ತೇವೆಯೋ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ನಂತರ ತಂದೆಯೆಂದು ಹೇಳುವುದರಿಂದ ಏಕೆ ಖುಷಿಯಾಗುವುದಿಲ್ಲ, ಇದನ್ನು ಮರೆತು ಹೋಗಿದ್ದಾರೆ. ಆ ತಂದೆಯೇ ನಮಗೆ ಆಸ್ತಿಯನ್ನು ಕೊಡುತ್ತಾರೆ. ಇಷ್ಟು ಸಹಜವಾದ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲವೆಂದು ಸ್ವಯಂ ತಂದೆಯೇ ತಿಳಿಸಿಕೊಡುತ್ತಾರೆ. ಓ ಖುದಾ, ಹೇ ರಾಮ ಎಂದು ಕರೆಯುತ್ತಾ ಕರೆಯುತ್ತಾ ಪ್ರಾಣ ಬಿಡುತ್ತಾರೆ. ಬಾಬಾ ಹೇಳ್ತಾರೆ, ಮಾಯೆಯ ಅಂದ್ರೆ ರಾವಣನ ನೆರಳು ಎಷ್ಟು ಗಾಢವಾಗಿದೆ ಅಂದ್ರೆ ಪರಮಾತ್ಮ ನಮ್ಮ ತಂದೆ ಮತ್ತು ಅವರಿಂದ ನಮ್ಗೆ ವಿಶ್ವದ ಆಸ್ತಿ ಸಿಗ್ತದೆ ಎಂಬ ಪ್ರಜ್ಞೆ ಇಲ್ಲವಾಗಿದೆ. ಪರಮಾತ್ಮನ ಪರಿಚಯ ಇಲ್ಲವೇ ಕೇವಲ ಬಾಯಲ್ಲಿ ರಾಮ ರಾಮ ಅಂತ ಪ್ರಾಣ ಬಿಡ್ತಾರೆ. ಇದು ಒಂಥರ ನಾವು ಸರಿಯಾದ ನಂಬರ್ ಡೈಲ್ ಮಾಡದೆ ಫೋನ್ನಲ್ಲಿ ಯಾರನ್ನೋ ಸಹಾಯಕ್ಕೆ ಕರೆಯುವಾಗೇದೆ ಅಲ್ವಾ? ನಾವು ಯಾರನ್ನು ಕರೆಯುತ್ತಿದ್ದೇವೆ ಅನ್ನೋ ಅಡ್ರೆಸ್ ನಮಗೇ ಗೊತ್ತಿಲ್ಲ. ಕರೆಕ್ಟ್. ಭಗವಂತನ ಈ ಅಡ್ರೆಸ್ ಬಗ್ಗೆಯೇ ಮುಂದಿನ ಸಾಲುಗಳಲ್ಲಿ ಇದೆ. ಯಾರನ್ನು ಇಡೀ ಪ್ರಪಂಚವೂ ಕರೆಯುತ್ತದೆಯೋ ಆ ತಂದೆಯು ನಮಗೆ ತಿಳಿಸುತ್ತಾರೆ. ಈಗ ನಿಮ್ಮ ಬುದ್ಧಿಯೂ ಅಲ್ಲಿಗೆ ಹೊರಟು ಹೋಗಲಿ. ಕಲ್ಪದ ಹಿಂದಿನ ತರಹ ತಂದೆಯು ಈಗ ಬಂದಿದ್ದಾರೆ. ತಂದೆಯು ಬಂದು ಕಲ್ಪಕಲ್ಪವೂ ಪತಿತರಿಂದ ಪಾವನ ಮಾಡಿ ದುರ್ಗತಿಯಿಂದ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಪತಿತ ಪಾವನ ತಂದೆಯೆಂದು ಗಾಯನವೂ ಮಾಡ್ತಾರೆ. ನೀವೀಗ ಅವರ ಸನ್ಮುಖದಲ್ಲಿ ಕುಳಿತಿದ್ದೀರಿ. ನೀವು ಅತೀ ಪ್ರಿಯವಾದ ಮಧುರ ಮಕ್ಕಳಾಗಿದ್ದೀರಿ ಅಂದಾಗ ಭಾರತವಾಸಿಗಳದ್ದೇ ಮಾತಾಗಿದೆ. ತಂದೆಯು ಭಾರತದಲ್ಲಿಯೇ ಜನ್ಮ ಪಡೆಯುತ್ತಾರೆ. ನಾನು ಭಾರತದಲ್ಲಿಯೇ ಜನ್ಮ ತೆಗೆದುಕೊಳ್ಳುತ್ತೇನೆ. ಅವಶ್ಯವಾಗಿ ಭಾರತವೇ ನನಗೆ ಇಷ್ಟವಿದೆ ಎಂದು ತಂದೆಯು ಹೇಳುತ್ತಾರೆ. ಈ ಜ್ಞಾನದ ಆಳದಲ್ಲಿ ಬಾಬಾ ಹೇಳ್ತಾರೆ, ಭಾರತವು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಜನ್ಮಸ್ಥಾನ. ಏಕೆಂದರೆ ಪ್ರತಿ ಕಲ್ಪದಲ್ಲೂ ಅವರು ಇದೇ ಪುಣ್ಯ ಭೂಮಿಯಲ್ಲಿ ಅವತರಿಸಿ ಪತಿತರಾದವರನ್ನು ಪಾವನ ಮಾಡುತ್ತಾರೆ. ಆ ಪತಿತ ಪಾವನ ತಂದೆಯ ಎದುರು ನಾವೀಗ ಕುಳಿತಿದ್ದೇವೆ ಎಂಬ ಜಾಗೃತಿ ನಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ಆದರೆ ಇಲ್ಲೊಂದು ದೊಡ್ಡ ಗೊಂದಲವಿದೆ. ಅದನ್ನ ಬಾಬಾ ಮುಂದಿನ ಸಾಲುಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಎಲ್ಲರೂ ಅವರನ್ನ ನೆನಪು ಮಾಡುತ್ತಾರೆ. ಯಾರು ಯಾಮ ಧರ್ಮಸ್ಥಾಪಕರಿದ್ದಾರೋ ಅವರನ್ನ ನೆನಪು ಮಾಡುತ್ತಾರೆ. ಆದರೆ ನಾವು ಆದಿಸನಾತನ ಧರ್ಮದವರಾಗಿದ್ದೆವು ಎಂದು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಭಾರತವು ಪ್ರಾಚೀನ ದೇಶವಾಡಿದೆ ಅಂದಾಗ ಕೇವಲ ಭಾರತ ಒಂದೇ ಆಗಿತ್ತು ಎಂದು ಅನೇಕ ಮಾತುಗಳನ್ನು ಹೇಳುತ್ತಿರುತ್ತಾರೆ. ಕೆಲವರು ಕೆಲವನ್ನು, ಇನ್ನು ಕೆಲವರು ಇನ್ನೇನನ್ನು ಹೇಳುತ್ತಿರುತ್ತಾರೆ. ಗೀತೆಯು ಶಿವಪರಮಾತ್ಮನು ಹಾಡಿದರೆಂದು ಯಾರು ಎಂದು ಕೆಲವರು ಕೇಳುತ್ತಾರೆ. ಕೃಷ್ಣನೇ ಪರಮಾತ್ಮನಾಗಿದ್ದನು, ಅವನೇ ಹಾಡಿದನೆಂದು ಹೇಳುತ್ತಾರೆ. ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ, ಇದೆಲ್ಲ ಆಟವು ಅವನದೇ ಆಗಿದೆ ಎಂದು ಹೇಳುತ್ತಾರೆ. ಇವೆಲ್ಲ ರೂಪಗಳು ಭಗವಂತನದೇ ಆಗಿದೆ. ಭಗವಂತನೇ ಅನೇಕ ರೂಪಗಳನ್ನು ಧರಿಸಿ ಲೀಲೆಯನ್ನು ತೋರಿಸುತ್ತಾನೆ. ಭಗವಂತನು ಏನು ಮಾಡಲು ಸಾಧ್ಯವಿದೆ ಎಂದು ಹೇಳುತ್ತಾರೆ.
ನನಗೊಂದು ಪ್ರಶ್ನೆ. ಎಲ್ಲರೂ ಕೃಷ್ಣನನ್ನೇ ಭಗವಂತ, ಗೀತೆಯ ಜ್ಞಾನದಾತ ಅಂತ ನಂಬಿರುವಾಗ ಆ ಶಿವಬಾಬಾ ಹೇಗೆ ಗೀತೆಯ ಜ್ಞಾನದಾತ ಅನ್ನೋದನ್ನ ನಾವು ಹೊಸಬರಿಗೆ ತಾರ್ಕಿಕವಾದಿ ಹೇಗೆ ಅರ್ಥೈಸಬಹುದು? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ನೋಡಿ, ಕೃಷ್ಣನು ಸತ್ಯಯುಗದ ಪ್ರಥಮ ರಾಜಕುಮಾರ, ಸರ್ವಗುಣ ಸಂಪನ್ನ. ಆದರೆ ಭಗವಂತನು ಹೇಳ್ತಾನೆ, ನಾನು ಅಜನ್ಮ, ನಾನು ಕರ್ಮಗಳ ಬಂಧನದಿಂದ ಮುಕ್ತ ಅಂತ. ಕೃಷ್ಣನು ಸತ್ಯಯುಗದಿಂದ ಕಲಿಯುಗದವರೆಗೆ ತನ್ನ 84 ಜನ್ಮಗಳ ಚಕ್ರವನ್ನು ಪೂರೈಸ್ತಾನೆ. ಆತನಿಗೂ ಕರ್ಮದ ಲೆಕ್ಕಾಚಾರವಿದೆ. ಓ, ಅಂದ್ರೆ ಕೃಷ್ಣನು ಜನ್ಮ ಮರಣದ ಚಕ್ರದಲ್ಲಿ ಬರ್ತಾನ? ಖಂಡಿತ ಬರ್ತಾನೆ. ಆದರೆ ಬಾಬಾ ಹೇಳ್ತಾರೆ, ಆಜ್ಞಾಮದ ಸಾಗರ, ಜನನ ಮರಣ ರಹಿತ, ಕರ್ಮಾತೀತನಾದ ನಿರಾಕಾರ ಶಿವಪರಮಾತ್ಮನೇ ಬ್ರಹ್ಮತಂದೆಯ ಮುಖಾಂತರ ಗೀತೆಯ ಜ್ಞಾನವನ್ನು ನೀಡಿದ್ದು. ಕೃಷ್ಣನ ಸುಂದರ ರೂಪವನ್ನು ನೋಡಿ ಮನುಷ್ಯರು ಆತನನ್ನೇ ಭಗವಂತ ಅಂತ ಭಾವಿಸಿ ಭಕ್ತಿ ಮಾರ್ಗದಲ್ಲಿ ಗೀತೆಯಲ್ಲಿ ಆತನ ಹೆಸರನ್ನು ಸೇರಿಸಿದ್ದಾರೆ. ಅಚ್ಛಾ, ಈಗ ಅರ್ಥವಾಯಿತು. ಕೃಷ್ಣನಿಗೂ ತನ್ನದೇ ಆದ ಕರ್ಮದ ಅಕೌಂಟ್ ಇದೆ, ಆದರೆ ಶಿವಬಾಬಾ ಕರ್ಮಾತೀತ. ಅವರು ಮಾತ್ರ ನಮಗೆ ಆಸ್ತಿಯನ್ನು ಕೊಡಬಲ್ಲ ಅಲ್ಟಿಮೇಟ್ ಬ್ಯಾಂಕ್ ಇದ್ದ ಹಾಗೆ. ಆದರೆ ಈ ಸತ್ಯವನ್ನು ಅರಿತ ಮೇಲೂ ನಾವು ಮಾಯೆಗೆ ಬಲಿಯಾಗ್ತೇವೆ ಅನ್ನೋದನ್ನ ಬಾಬಾ ಎಚ್ಚರಿಸ್ತಿದ್ದಾರೆ. ಮಾಯೆಯು ಎಷ್ಟು ಪ್ರಬಲವಾಗಿದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಬಾ, ನಾವು ನರನಿಂದ ನಾರಾಯಣನಾಗುವ ಆಸ್ತಿಯನ್ನು ಪಡೆದೇ ಪಡಿತೇವೆಂದು ಇಂದು ಹೇಳಿ ನಾಳೆ ನೋಡದೆ ಇಲ್ವೇ ಇಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಎಷ್ಟೊಂದು ಮಂದಿ ಹೊರಟು ಹೋದ್ರು ಮತ್ತು ಬಹಳ ಮಂದಿ ವಿಚ್ಛೇದನವನ್ನೂ ಕೊಟ್ಟುಬಿಟ್ರು. ಮಮ್ಮಾರವರನ್ನು ಮೋಟಾರ್ನಲ್ಲಿ ಓಡಾಡಿಸ್ತಿದ್ದವರು ಇಂದು ಇಲ್ಲವೇ ಇಲ್ಲ. ಇಷ್ಟು ಒಳ್ಳೊಳ್ಳೆಯವರು ಮಾಯೆಯ ಸಂಘದಲ್ಲಿ ಬಂದು ಈ ರೀತಿ ಬಿದ್ದುಬಿಡ್ತಾರೆ, ಒಂದೇ ಸಾರಿ ಕೆಳಗೋಗ್ಬಿಡ್ತಾರೆ. ಹೌದು, ಬಾಬಾ ಹೇಳ್ತಾರೆ, ಮಾಯೆ ಎಷ್ಟು ಪ್ರಬಲವಾಗಿದೆ ಎಂಬುದಕ್ಕೆ ಈ ಮಮ್ಮಾರವರ ಉದಾಹರಣೆ ಅತ್ಯಂತ ಎಚ್ಚರಿಕೆ ನೀಡುವಂತಹದು. ಮಮ್ಮ ಎಂದರೆ ಯಜ್ಞದ ತಾಯಿ. ಅವರ ಮೋಟಾರನ್ನು ಓಡಾಡಿಸುತ್ತಿದ್ದವರು, ಅಂದ್ರೆ ಭೌತಿಕವಾಗಿ ಮಮ್ಮಗೆ ಅಷ್ಟು ಹತ್ರವಿದ್ದವರು ಸಹ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಜ್ಞಾನ ಮಾರ್ಗದಿಂದ ವಿಚ್ಛೇದನ ತೆಗೆದುಕೊಂಡ್ರು. ಇದು ನಿಜಕ್ಕೂ ಶಾಕಿಂಗ್. ಆಂತರಿಕ ಪುರುಷಾರ್ಥ ಗಟ್ಟಿಯಾಗಿರಬೇಕು. ಇದಕ್ಕೆ ವಿರುದ್ಧವಾಗಿ ನಾವು ದಾದೀಜಿಯವರ ಉದಾಹರಣೆಯನ್ನು ನೋಡಬಹುದು. ಎಷ್ಟೇ ಕಷ್ಟಗಳು, ಬಿರುಗಾಳಿಗಳು ಬಂದರೂ ದಾದೀಜಿಯವರ ಸ್ಥಿತಿ ಅಚಲ, ಅದೋಲವಾಗಿತ್ತು. ನಮ್ಮ ದೈನಂದಿನ ಜೀವನದಲ್ಲಿ ಹೇಳಬೇಕೆಂದರೆ ಆ ಮುಂಜಾನೆ ಅಮೃತ ವೇಳೆಗೆ ಏಳಬೇಕು ಅಂದುಕೊಳ್ಳುತ್ತೇವೆ. ಆದರೆ ಮೊಬೈಲ್ನಲ್ಲಿ ಬರುವ ಒಂದು ಚಿಕ್ಕ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ನಮ್ಮನ್ನು ಮಾಯೆಯ ಬಲೆಗೆ ಬೀಳಿಸುತ್ತದೆ ಅಲ್ವಾ? ಎಕ್ಸಾಕ್ಟ್ಲಿ. ಮಾಯೆಯ ಪ್ರಭಾವ ನಮ್ಮನ್ನು ಸಂಪೂರ್ಣವಾಗಿ ಕೆಳಗೆ ತಳ್ಳುತ್ತದೆ. ಮುಂದೆ ಮುರಳಿಯಲಿದೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದರೋ ಅವರೇ ಈಗಲೂ ತಿಳಿದುಕೊಳ್ಳುತ್ತಾರೆ. ಇತ್ತೀಚೆಗಿನ ಪ್ರಪಂಚದವರು ಏನಾಗುತ್ತಿದೆ ಮತ್ತು ನೀವು ಏನಾಗ್ತಿದ್ದೀರಿ, ಗೀತೆಯನ್ನು ಕೇಳಿದ್ದೀರಲ್ಲವೇ ಅಂದಾಗ ನಾವು ವಿಶ್ವದ ಮಾಲೀಕರಾಗುವ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಅಲ್ಲಿ ಯಾವುದೇ ಅಲ್ಪಕಾಲದ ಮಾತಿಲ್ಲ. ಇಲ್ಲಂತೂ ಕೇವಲ ಇತಿಮಿತಿಗಳ ಮಾತೇ ಆಗಿದೆ. ಎಲ್ಲದರಲ್ಲೂ ಮಿತಿಯಿದೆ. ನಮ್ಮ ಆಕಾಶದ ಮೇಲೆ ನಿಮ್ಮ ವಿಮಾನವು ಬಂದರೆ ಶೂಟ್ ಮಾಡುತ್ತೇವೆಂದು ಹೇಳಿಬಿಡುತ್ತಾರೆ. ಆದರೆ ಅಲ್ಲಂತೂ ಯಾವುದೇ ಪರಿಮಿತಿ ಇಲ್ಲ. ಬಾಬಾ ಹೇಳ್ತಾರೆ, ಭೌತಿಕ ಜಗತ್ತಿನ ಈ ಇತಿಮಿತಿಗಳನ್ನು ಮೀರಿ ನಾವು ವಿಶ್ವದ ಮಾಲೀಕರಾಗುವ ಆಸ್ತಿಯನ್ನು ಪಡೆದಿದ್ದೇವೆ. ಇದು ಕೇವಲ ಕಲ್ಪದ ಹಿಂದೆ ಯಾರೂ ಅರ್ಥ ಮಾಡಿಕೊಂಡಿದ್ರೋ ಅವರಿಗೆ ಮಾತ್ರ ಈಗಲೂ ಅರ್ಥವಾಗುತ್ತದೆ. ಮುಂದೆ ಬಾಬಾ ಆ 84 ಜನ್ಮಗಳ ಚಕ್ರದ ಬಗ್ಗೆ ಹೇಳ್ತಾರೆ. ಗೀತೆಯನ್ನಂತೂ ಹೇಳ್ತಾರೆ, ಆದರೆ ಅದರ ಅರ್ಥವಂತೂ ಏನೂ ಗೊತ್ತಿಲ್ಲ. ಪುನಃ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಅವಶ್ಯವಾಗಿ ಮಾಡ್ತಿದ್ರೆಂದು ನೀವು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ಚಕ್ರವನ್ನು ಅನೇಕ ಬಾರಿ ಸುತ್ತಿದ್ದೀರಿ. ಸ್ವಲ್ಪ ಸಮಯವೂ ದುಃಖವನ್ನು ಅನುಭವಿಸಿದ್ದೇವೆ. ಸುಖವಂತೂ ಬಹಳ ಇದೆ. ಆದರೆ ತಂದೆಯೂ ತಿಳಿಸ್ತಾರೆ, ನೀವು ಮಕ್ಕಳಿಗೆ ಬಹಳ ಸುಖ ಕೊಡುತ್ತೇನೆ. ಈಗ ಮಾಯೆಯಿಂದ ಸೋಲಬಾರದು. ನೀವು ತಂದೆಯ ಮಕ್ಕಳಾಗಿದ್ದೀರಿ. ಎಲ್ಲರೂ ಒಂದೇ ರೀತಿ ಒಳ್ಳೆ ಮಕ್ಕಳಾಗಲು ಸಾಧ್ಯವಿಲ್ಲ. ಕೆಲವರಿಗೆ 5ರಿಂದ 7 ಮಕ್ಕಳಿದ್ದರೆ ಅವರಲ್ಲಿ 1-2 ಕೆಟ್ಟ ಮಕ್ಕಳು ತಲೆಯನ್ನೇ ಕೆಡಿಸಿಬಿಡ್ತಾರೆ. ಲಕ್ಷ ಕೋಟಿಗಟ್ಟಲೆ ಹಣವನ್ನು ವ್ಯರ್ಥ ಮಾಡಿಬಿಡ್ತಾರೆ. ತಂದೆಯು ಧರ್ಮಾತ್ಮರಾಗಿರ್ತಾರೆ, ಮಕ್ಕಳು ಪ್ರಯೋಜನ ಬರದವರಾಗಿರ್ತಾರೆ. ಇಂತಹ ಉದಾಹರಣೆಗಳನ್ನು ತಂದೆಯು ಬಹಳಷ್ಟು ನೋಡಿದ್ದಾರೆ. 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ಎಂದು ಬಾಬಾ ಹೇಳುತ್ತಾರೆ. ನಾವು ಈ ಸೃಷ್ಟಿ ಚಕ್ರದಲ್ಲಿ ಅತಿ ಹೆಚ್ಚು ಕಾಲ ಸುಖವನ್ನೇ ಅನುಭವಿಸಿದ್ದೇವೆ. ಕೇವಲ ಕಡೆಯ ಜನ್ಮಗಳಲ್ಲಿ ಸ್ವಲ್ಪ ದುಃಖ ಬಂದಿದೆ. ತಂದೆ ಎಷ್ಟೇ ಧರ್ಮಾತ್ಮನಾಗಿದ್ದರೂ ಮಕ್ಕಳು ತಮ್ಮ ಕರ್ಮಗಳ ಅನುಸಾರ ಬೇರೆ ಬೇರೆ ರೀತಿ ಇರುತ್ತಾರೆ ಎಂಬುದನ್ನು ಬಾಬಾ ದೈನಂದಿನ ಜೀವನದ ಉದಾಹರಣೆಯ ಮೂಲಕ ತಿಳಿಸುತ್ತಿದ್ದಾರೆ. ಭಗವಂತನ ಮಕ್ಕಳಾದ ನಾವೆಲ್ಲರೂ ನಮ್ಮ ಪುರುಷಾರ್ಥದ ಆಧಾರದ ಮೇಲೆ ಪದವಿಯನ್ನ ಪಡೆಯುತ್ತೇವಲ್ವಾ? ಖಂಡಿತ. ಅದಕ್ಕೆ ಮಾಯೆಯ ಮುಂದೆ ನಾವು ಸೋಲೊಪ್ಪಿಕೊಳ್ಳಬಾರದು. ಈ ಸೋಲು ಗೆಲುವಿನ ಆಟದ ಬಗ್ಗೆ ಮುಂದೆ ಹೇಳಿದ್ದಾರೆ.
ಇಡೀ ಪ್ರಪಂಚದವರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಭಾರತವು ನನ್ನ ಜನ್ಮಸ್ಥಾನವಾಗಿದೆ ಎಂದು ತಂದೆಯೂ ಹೇಳುತ್ತಾರೆ. ಪ್ರತಿಯೊಬ್ಬರಿಗೂ ಅವರ ಮಾತೃಭೂಮಿಯ ಬಗ್ಗೆ ಕಾಳಜಿ ಇರುತ್ತದೆ. ಬೇರೆ ಎಲ್ಲಾದರೂ ಶರೀರ ಬಿಟ್ಟರೆ ಅವರನ್ನು ಅವರ ಮಾತೃಭೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ತಂದೆಯೂ ಸಹ ಭಾರತದಲ್ಲಿಯೇ ಬರುತ್ತಾರೆ. ನೀವು ಭಾರತವಾಸಿಗಳಿಗೆ ಪುನಃ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ನೀವು ಮಕ್ಕಳು ಪುನಃ ನಾವು ದೇವತೆಗಳು ಅರ್ಥಾತ್ ವಿಶ್ವದ ಮಾಲೀಕರಾಗುತ್ತಿದ್ದೇವೆಂದು ಹೇಳುತ್ತೀರಿ. ನಾವೇ ಮಾಲೀಕರಾಗಿದ್ದೆವು, ಈಗ ನಮ್ಮ ಗತಿಯೇನಾಗಿಬಿಟ್ಟಿದೆ? ಎಲ್ಲಿದ್ದವರು ಎಲ್ಲಿಗೆ ಬಂದಿದ್ದೇವೆ? 84 ಜನ್ಮಗಳನ್ನು ಅನುಭವಿಸಿ ಈ ಗತಿಯಲ್ಲಿ ಬಂದುಬಿಟ್ಟಿದೆ. ಡ್ರಾಮಾವನ್ನು ತಿಳಿದುಕೊಳ್ಳಬೇಕಾಗಿದೆ. ಇದಕ್ಕೆ ಸೋಲು ಗೆಲುವಿನ ಆಟವೆಂದು ಹೇಳಲಾಗುತ್ತದೆ. ಹೌದು, ಬಾಬಾ ಹೇಳುವಂತೆ ಇದು ಸಂಪೂರ್ಣವಾಗಿ ಸೋಲು ಮತ್ತು ಗೆಲುವಿನ ಆಟ. ಸತ್ಯಯುಗದಲ್ಲಿ ದೇವತೆಗಳಾಗಿದ್ದ ನಾವು 84 ಜನ್ಮಗಳನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಶಕ್ತಿಯನ್ನು ಕಳೆದುಕೊಂಡು ಸೋತಿದ್ದೇವೆ. ಆದರೆ ಈಗ ಮತ್ತೆ ಆ ಶ್ರೇಷ್ಠ ಸ್ಥಿತಿಗೆ ತಲುಪುವ ಗೆಲ್ಲುವ ಸಮಯ ಬಂದಿದೆ. ನಮ್ಮ ಈ ಪಾತ್ರದ ಶ್ರೇಷ್ಠತೆಯ ಬಗ್ಗೆ ಬಾಬಾ ಬಹಳ ಕಠಿಣವಾದ ಪದಗಳನ್ನು ಬಳಸಿದ್ದಾರೆ. ಇದು ಭಾರತದೇ ಆಟವಾಗಿದೆ. ಇದರಲ್ಲಿ ನಿಮ್ಮ ಪಾತ್ರವೂ ಇದೆ. ಈ ಡ್ರಾಮಾದಲ್ಲಿ ನೀವು ಬ್ರಾಹ್ಮಣರ ಪಾತ್ರವೂ ಎಲ್ಲದಕ್ಕಿಂತ ಶ್ರೇಷ್ಠಾತಿಶ್ರೇಷ್ಠವಾಗಿದೆ. ನೀವು ಇಡೀ ಪ್ರಪಂಚದ ಮಾಲೀಕರಾಗುತ್ತೀರಿ. ಎಷ್ಟೊಂದು ಸುಖವನ್ನನುಭವಿಸುತ್ತೀರಿ. ನಿಮ್ಮಷ್ಟು ಸುಖ ಮತ್ಯಾರೂ ಭೋಗಿಸಲು ಸಾಧ್ಯವಿಲ್ಲ. ಹೆಸರೇ ಆಗಿದೆ ಸ್ವರ್ಗ, ಇದಾಗಿದೆ ನರಕ. ಇಲ್ಲಿಯ ಸುಖವು ಕಾಗವಿಷ್ಟ ಸಮಾನವಾಗಿದೆ. ಈಗಿನ ಲಕ್ಷಾಧಿಪತಿ ಮುಂದಿನ ಜನ್ಮದಲ್ಲಿ ಏನಾಗುತ್ತಾನೆ ಎಂದು ತಿಳಿದಿರುತ್ತದೆಯಾ? ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಸತ್ಯಯುಗವು ಪುಣ್ಯಾತ್ಮರ ಪ್ರಪಂಚವಾಗಿದೆ. ನೋಡಿ, ನಮ್ಮ ಬ್ರಾಹ್ಮಣ ಜೀವನದ ಪಾತ್ರ ಇಡೀ ಕಲ್ಪದಲ್ಲಿಯೇ ಅತ್ಯಂತ ಶ್ರೇಷ್ಠವಾದದ್ದು ಎಂದು ಬಾಬಾ ಹೇಳ್ತಾರೆ. ಕಲಿಯುಗದ ಭೌತಿಕ ಸಂಪತ್ತು ಎಷ್ಟೇ ಕೋಟಿಗಳಿದ್ದರೂ ಅದು ಕಾಗೆಯ ವಿಷ್ಟೆಗೆ ಸಮಾನ. ಯಾಕೆಂದ್ರೆ ಅದು ಟೆಂಪರರಿ ಅಲ್ವಾ? ಹೌದು. ಇಲ್ಲಿಯ ಸುಖ ಕ್ಷಣಿಕ. ನಾಳೆ ಆ ಲಕ್ಷಾಧಿಪತಿ ಏನಾಗುತ್ತಾನೋ ಯಾರಿಗೂ ತಿಳಿದಿಲ್ಲ. ಆದ್ರೆ ನಾವು ಸ್ಥಾಪನೆ ಮಾಡುತ್ತಿರುವ ಆ ಸತ್ಯಯುಗದ ಸುಖ, ಆ ಪುಣ್ಯಾತ್ಮರ ಪ್ರಪಂಚ ಶಾಶ್ವತವಾದದ್ದು. ಈ ಪುಣ್ಯದ ಲೆಕ್ಕಾಚಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮುಂದಿನ ಸಾಲುಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೀವು ಪುಣ್ಯಾತ್ಮರಾಗುತ್ತಿದ್ದೀರಿ ಎಂದ ಮೇಲೆ ಎಂದೂ ಪಾಪವನ್ನು ಮಾಡಬಾರದು. ಸದಾ ತಂದೆಯ ಜೊತೆ ನೇರವಾಗಿ ನಡೆಯಬೇಕು. ದ್ವಾಪರದಿಂದ ಹಿಡಿದು ನನ್ನ ಜೊತೆಯಲ್ಲಿ ಸದಾ ಧರ್ಮರಾಜನಿರುತ್ತಾನೆಂದು ತಂದೆಯೂ ತಿಳಿಸ್ತಾರೆ. ನನ್ನ ಜೊತೆಯಲ್ಲಿ ಧರ್ಮರಾಜನು ಸತ್ಯ ತ್ರೇತಾಯುಗದಲ್ಲಿ ಇರುವುದಿಲ್ಲ. ದ್ವಾಪರದಿಂದ ನೀವು ನನ್ನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಲೇ ಬಂದಿದ್ದೀರಿ. ಈಶ್ವರಾರ್ಪಣಂ ಎಂದು ಹೇಳುತ್ತೀರಲ್ಲವೇ? ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಶ್ರೀಕೃಷ್ಣಾರ್ಪಣಂ ಎನ್ನುತ್ತಾರೆ. ಅದಕ್ಕೆ ರಿಟರ್ನ್ ಕೊಡುವಂಥವರು ಒಬ್ಬರೇ ತಂದೆಯಾಗಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣಾರ್ಪಣಂ ಎಂದು ಹೇಳುವುದು ತಪ್ಪಾಗಿದೆ. ಈಶ್ವರಾರ್ಪಣಂ ಎಂದು ಹೇಳುವುದು ಸರಿಯಾಗಿದೆ. ಶ್ರೀ ಗಣೇಶಾರ್ಪಣಂ ಎಂದು ಹೇಳುವುದರಿಂದ ಸ್ವಲ್ಪವೂ ಸಿಗುವುದಿಲ್ಲ. ಆದರೂ ಸಹ ಭಾವನೆಗಾಗಿ ನಾನೇ ಅಲ್ಪಸ್ವಲ್ಪವಾದರೂ ಕೊಡುತ್ತಾ ಬಂದಿದ್ದೇನೆ. ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು ಆ ಕರ್ಮ ಸಿದ್ಧಾಂತದ ಅತ್ಯಂತ ಸೂಕ್ಷ್ಮವಾದ ವಿಷಯ. ದ್ವಾಪರ ಯುಗದಿಂದ ಮನುಷ್ಯರು ಪಾಪ ಮಾಡಲು ಶುರು ಮಾಡಿದಾಗ ಧರ್ಮರಾಜನ ಪಾತ್ರ ಶುರುವಾಗುತ್ತದೆ. ನಾವು ಭಕ್ತಿ ಮಾರ್ಗದಲ್ಲಿ ಏನೇ ದಾನ ಪುಣ್ಯ ಮಾಡಿದರೂ ಅದರ ಫಲವನ್ನು ಕೊಡುವವನು ಒಬ್ಬನೇ, ಪರಮಾತ್ಮ. ಅಂದ್ರೆ ದೇವತೆಗಳಿಗೂ ಫಲ ಕೊಡೋ ಶಕ್ತಿ ಇಲ್ಲ ಅಂತಾನ? ಕರೆಕ್ಟ್. ಬಾಬಾ ಹೇಳುತ್ತಾರೆ, ದೇವತೆಗಳಿಗೆ ಅರ್ಪಣೆ ಮಾಡುವುದು ಲಾಜಿಕಲ್ ಆಗಿ ತಪ್ಪಾಗುತ್ತದೆ. ಏಕೆಂದರೆ ದೇವತೆಗಳು ಸಹ ಮನುಷ್ಯ ಜನ್ಮ ತಾಳಿ ತಮ್ಮ ಕರ್ಮದ ಫಲವನ್ನು ಉಣ್ಣುವವರಾಗಿದ್ದಾರೆ. ಅವರು ಯಾರಿಗೂ ಪ್ರತಿಫಲವನ್ನು ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈಶ್ವರಾರ್ಪಣಂ ಎಂದು ಹೇಳುವುದು ಸರಿಯಾದ ಕ್ರಮ. ಎಲ್ಲದರ ಅಂತಿಮ ಫಲ ನೀಡುವವನು ಆ ನಿರಾಕಾರ ಶಿವಬಾಬಾನೇ ಆಗಿದ್ದಾನೆ. ಖಂಡಿತ. ಭಗವಂತನೇ ಫಲ ನೀಡುವಾಗ ಅವರ ಹೆಸರಲ್ಲೇ ಅರ್ಪಣೆ ಮಾಡುವುದು ಸರಿಯಾದ ಲೆಕ್ಕ. ಮುಂದೆ ಬಾಬಾ ಹೇಳ್ತಾರೆ, ನನ್ನನ್ನೀಗ ನಿಮ್ಮ ಮಕ್ಕಳು ತಿಳಿದುಕೊಂಡು ಎಲ್ಲವನ್ನೂ ಶಿವತಂದಿಗೆ ಅರ್ಪಣೆ ಮಾಡುತ್ತಿದ್ದೀರಿ. ನಾವು 21 ಜನ್ಮಗಳ ಆಸ್ತಿಯನ್ನು ಪಡೆಯಲು ಬಂದಿದ್ದೇನೆಂದು ತಂದೆಯು ಬ್ರಹ್ಮ ಹೇಳುತ್ತಾರೆ. ಈಗಿರುವುದೇ ಇಳಿಯುವ ಕಲೆಯಾಗಿದೆ. ರಾವಣ ರಾಜ್ಯದಲ್ಲಿ ಏನೇ ದಾನ ಪುಣ್ಯ ಮಾಡಿದರೂ ಸಹ ಪಾಪಾತ್ಮರಿಗೀ ಕೊಡುತ್ತಾರೆ. ಇಳಿಯುವ ಕಲೆಯಲ್ಲಿಯೇ ಹೋಗುತ್ತಾರೆ. ಮಾಡಿದ್ರೂ ಸಹ ಸ್ವಲ್ಪ ಕಾಲಕ್ಕಾಗಿ ಪ್ರಾಪ್ತಿಯಾಗುತ್ತದೆ. ನಿಮಗೀಗ 21 ಜನ್ಮಗಳಿಗಾಗಿ ಸಿಗುತ್ತದೆ. ಅದಕ್ಕೆ ರಾಮರಾಜ್ಯವೆಂದು ಹೇಳುತ್ತಾರೆ. ಅಲ್ಲಿ ಈಶ್ವರನ ರಾಜ್ಯವೆಂದು ಹೇಳುವುದಿಲ್ಲ. ರಾಜ್ಯವಂತೂ ದೇವಿ ದೇವತೆಗಳದ್ದಾಗಿದೆ. ನಾನು ರಾಜ್ಯ ಮಾಡುವುದಿಲ್ಲವೆಂದು ತಂದೆಯು ತಿಳಿಸುತ್ತಾರೆ. ನಾವು ಕಲಿಯುಗದಲ್ಲಿ ಮಾಡುವ ದಾನ ಪುಣ್ಯಗಳು ಸಹ ನಮ್ಮನ್ನು ಇಳಿಯುವ ಕಲೆಯಲ್ಲೇ ಕೊಂಡೊಯ್ಯುತ್ತವೆ. ಆದರೆ ಈಗ ಈ ಸಂಗಮ ಯುಗದಲ್ಲಿ ಬಾಬಾ ಹೇಳುವಂತೆ ನಾವು ನಮ್ಮ ತನು ಮನ ಧನವನ್ನು ಈಶ್ವರಿ ಸೇವೆಯಲ್ಲಿ ತೊಡಗಿಸಿದಾಗ ನಮಗೆ 21 ಜನ್ಮಗಳ ಶಾಶ್ವತ ಪ್ರಾಪ್ತಿ ಸಿಗುತ್ತದೆ.
ಭಗವಂತ ನಮಗೆ ರಾಜ್ಯವನ್ನು ಸ್ಥಾಪಿಸಿಕೊಡುತ್ತಾನೆಯೇ ಹೊರತು ಆತ ಸ್ವತಃ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳುವುದಿಲ್ಲ. ಇದು ಅವರ ನಿಸ್ವಾರ್ಥತೆಯನ್ನು ತೋರಿಸುತ್ತದೆ. ಈ ರಾಜ್ಯವನ್ನು ನಾವು ಹೇಗೆ ಪಡೆಯುತ್ತೇವೆ? ಆ ಜ್ಞಾನದ ಚಕ್ರದ ಬಗ್ಗೆ ಬಾಬಾ ವಿವರಿಸುತ್ತಾರೆ. ನಿಮ್ಮ ಆದಿ ಸನಾತನ ದೇವೀ ದೇವತಾ ಧರ್ಮವು ಯಾವುದಿತ್ತೋ ಅದು ಪ್ರಾಯಲೋಪವಾಗಿದೆ. ಈಗ ಮತ್ತೆ ಅದು ಸ್ಥಾಪನೆಯಾಗುತ್ತಿದೆ. ತಂದೆಯಂತೂ ಕಲ್ಯಾಣಕಾರಿಯಂತೂ ಹೌದು. ಅವರಿಗೆ ಸತ್ಯವಾದ ತಂದೆಯೆಂದು ಹೇಳುತ್ತಾರೆ. ನಿಮಗೆ ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸತ್ಯವಾದ ಜ್ಞಾನವನ್ನು ಕೊಡುತ್ತಿದ್ದಾರೆ. ತಂದೆಯು ನಿಮಗ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳವನ್ನು ತಿಳಿಸುತ್ತಾರೆ. ಎಷ್ಟೊಂದು ಶಕ್ತಿಶಾಲಿ ಸಂಪಾದನೆಯಾಗಿದೆ. ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಅವರು ಹಿಂಸೆಯ ಚಕ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದು ಅಸಲಾಗಿ ಜ್ಞಾನದ ಚಕ್ರವಾಗಿದೆ. ಆದರೆ ಜ್ಞಾನವಂತೂ ಪ್ರಾಯಲೋಪವಾಗಿ ಬಿಡುತ್ತದೆ. ನೋಡಿ, ಭಕ್ತಿ ಮಾರ್ಗದಲ್ಲಿ ನಾವು ಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಒಂದು ಭೌತಿಕ ಹಿಂಸೆಯ ಆಯುಧ ಎಂದುಕೊಂಡಿದ್ದೆವು. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ, ಇದು ಸ್ವದರ್ಶನ ಚಕ್ರ, ಅಂದ್ರೆ ನಮ್ಮ ಆತ್ಮದ ಜ್ಞಾನದ ಚಕ್ರ. ನಾವು ನಮ್ಮ 84 ಜನ್ಮಗಳನ್ನು ನೆನಪು ಮಾಡಿಕೊಳ್ಳುವುದೇ ಈ ಜ್ಞಾನದ ಚಕ್ರವನ್ನು ತಿರುಗಿಸುವುದು. ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಸಾಧನಗಳನ್ನು ನೀಡಿದ್ದಾರೆ. ನಿಮ್ಮದು ಇದು ಮುಖ್ಯವಾದ ಚಿತ್ರವಾಗಿದೆ. ಒಂದು ಕಡೆ ತ್ರಿಮೂರ್ತಿ, ಇನ್ನೊಂದು ಕಡೆ ಚಕ್ರ ಮತ್ತು ವೃಕ್ಷವಾಗಿದೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆಂದು ತಂದೆಯು ತಿಳಿಸುತ್ತಾರೆ. ಇಡೀ ಸೂತ್ರವೇ ಗಂಟಾಗಿಬಿಟ್ಟಿವೆ. ತಂದೆಯನ್ನು ಬಿಡ್ರೆ ಮತ್ತಾರಿಂದಲೂ ಗಂಟನ್ನು ಬಿಡಿಸಲು ಸಾಧ್ಯವಿಲ್ಲ. ಮನುಷ್ಯರು ಸೃಷ್ಟಿಯ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿ ಸಂಪೂರ್ಣ ಗೊಂದಲವನ್ನು, ಒಂದು ದೊಡ್ಡ ಗಂಟನ್ನು ಸೃಷ್ಟಿಸಿದ್ದಾರೆ. ಬಾಬಾ ಹೇಳುವಂತೆ ಈ ಗಂಟನ್ನು ಬಿಡಿಸಲು ಭಗವಂತನೇ ಬರಬೇಕಾಯಿತು. ತ್ರಿಮೂರ್ತಿ ಸೃಷ್ಟಿಚಕ್ರ, ಕಲ್ಪವೃಕ್ಷ ಮತ್ತು ಏಣಿಯ ಚಿತ್ರಗಳು ಈ ಸಂಪೂರ್ಣ ಜ್ಞಾನದ ಸಾರವನ್ನು ನಮ್ಮ ಕಣ್ಣು ಮುಂದೆ ಇಡುತ್ತವೆ. ಭಗವಂತನ ಆಗಮನದ ಉದ್ದೇಶವನ್ನು ಬಾಬಾ ಮತ್ತಷ್ಟು ಸ್ಪಷ್ಟಪಡಿಸ್ತಾರೆ. ತಂದೆಯು ಸನ್ಮುಖದಲ್ಲಿ ಸ್ವಯಂ ಬಂದಿದ್ದಾರೆ. ಡ್ರಾಮಾನುಸಾರವಾಗಿ ನಾನು ಬರಲೇಬೇಕಾಗ್ತದೆ ಎಂದು ತಂದೆಯು ತಿಳಿಸ್ತಾರೆ. ನಾನು ಈ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ. ನಾನು ಬರದೇ ಇರಲು ಸಾಧ್ಯವೇ ಇಲ್ಲ. ಸತ್ತಿರುವವರನ್ನು ಬದುಕಿಸುತ್ತೇನೆ, ರೋಗದಿಂದ ಬಿಡಿಸುತ್ತೇನೆಂದು ಎಂದಲ್ಲ. ಬಾಬಾ ನಮ್ಮ ಮೇಲೆ ಕೃಪೆ ತೋರಿ ಎಂದು ಬಹಳ ಮಕ್ಕಳು ಕೇಳುತ್ತಿರ್ತಾರೆ. ಆದರೆ ಇಲ್ಲಿ ಯಾವುದೇ ಕೃಪೆಯ ಮಾತಿಲ್ಲ. ನೀವು ನನಗೆ ಆಶೀರ್ವಾದ ಕೊಡಿ, ನಮಗೆ ಯಾವುದೇ ನಷ್ಟವಾಗದಿರಲಿ ಎಂದು ಕರೆಯಲಿಲ್ಲವಲ್ಲವೇ? ನೀವು ಪತಿತಪಾವನ, ದುಃಖಹರ್ತ, ಸುಖಕರ್ತ ಬನ್ನಿ ಎಂದು ಕರೆದಿರಿ. ಶರೀರದ ದುಃಖಹರ್ತನೂ ವೈದ್ಯನೂ ಆಗುತ್ತಾನೆ. ನಾನು ಇದಕ್ಕಾಗಿಯೇ ಬರುತ್ತೇನೆಯೇ? ಹೊಸ ಪ್ರಪಂಚದ ಮಾಲೀಕರನ್ನಾಗಿ ಮಾಡಿ ಶಾಂತಿ ಕೊಡಿ ಎಂದು ನೀವೇ ಕರೆಯುತ್ತೀರಿ. ಇದು ಬಹಳ ಪ್ರಾಕ್ಟಿಕಲ್ ಆದ ಮಾತು. ದೈಹಿಕ ರೋಗಗಳನ್ನು ವಾಸಿ ಮಾಡಲು ಆಸ್ಪತ್ರೆಗಳು, ವೈದ್ಯರು ಇದ್ದಾರೆ. ಆದರೆ ಪರಮಾತ್ಮನು ಆತ್ಮದ ಭವರೋಗವನ್ನು ವಾಸಿ ಮಾಡಲು ಬಂದಿರುವ ಪರಮ ವೈದ್ಯ ಎಂದು ಬಾಬಾ ಹೇಳುತ್ತಾರೆ. ನಾವು ಭಗವಂತನನ್ನು ನಮ್ಮ ಭೌತಿಕ ನಷ್ಟಗಳನ್ನು ಸರಿಪಡಿಸುವ ಲೋಕಲ್ ಡಾಕ್ಟರ್ ಅಥವಾ ಇನ್ಶೂರೆನ್ಸ್ ಏಜೆಂಟ್ ತರಹ ನೋಡಬಾರದು. ನಿಜ. ಭಗವಂತನು ಕೇವಲ ಪೇನ್ ಕಿಲ್ಲರ್ ಅಲ್ಲ, ಅವರು ಕಾಯಿಲೆಯ ಮೂಲವನ್ನೇ ತೆಗೆಯುವವರು. ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಬಾಬಾ ಮುಂದೆ ಹೇಳುತ್ತಾರೆ. ನಮ್ಮನ್ನು ರೋಗದಿಂದ ಮುಕ್ತರನ್ನಾಗಿ ಮಾಡಿ ಎಂದೇನೂ ಹೇಳುವುದಿಲ್ಲ. ಸದಾಕಾಲಕ್ಕಾಗಿ ಶಾಂತಿ ಅಥವಾ ಮುಕ್ತಿ ಸಿಗುವುದಿಲ್ಲ. ಪಾತ್ರವನ್ನಂತೂ ಅಭಿನಯಿಸಲೇಬೇಕಾಗಿದೆ. ಅಂತ್ಯದಲ್ಲಿ ಬರುವವರಿಗೆ ಎಷ್ಟೊಂದು ಶಾಂತಿ ಸಿಗುತ್ತದೆ. ಇಲ್ಲಿಯವರೆಗೂ ಬರ್ತಲೇ ಇದ್ದಾರೆ. ಇಷ್ಟು ಸಮಯದವರೆಗೂ ಅವರು ಶಾಂತಿಧಾಮದಲ್ಲಿರುತ್ತಾರಲ್ವಾ? ಡ್ರಾಮಾನುಸಾರವಾಗಿ ಯಾರ ಪಾತ್ರವಿದೆಯೋ ಅವರು ಬರ್ತಲೇ ಇರುತ್ತಾರೆ. ಪಾತ್ರವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಶಾಂತಿಧಾಮದಲ್ಲಿ ಬಹಳಷ್ಟು ಆತ್ಮಗಳಿರುತ್ತಾರೆ. ಅವರು ಅಂತ್ಯದಲ್ಲಿ ಬರುತ್ತಾರೆಂದು ತಂದೆಯೂ ತಿಳಿಸುತ್ತಾರೆ. ಈ ಡ್ರಾಮಾವು ಮಾಡಲ್ಪಟ್ಟಿದೆ. ಅಂತ್ಯದಲ್ಲಿ ಬರುವವರು ಅಂತ್ಯದಲ್ಲಿಯೇ ಬರಬೇಕಾಗಿದೆ. ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರವೂ ನಿಶ್ಚಿತವಾಗಿದೆ. ಬಾಬಾ ಹೇಳುವಂತೆ ಯಾರ ಪಾತ್ರ ಅಂತ್ಯದಲ್ಲಿದೆಯೋ ಅವರು ಅಲ್ಲಿಯವರೆಗೂ ಪರಮಧಾಮದಲ್ಲಿ ಶಾಂತಿಯಿಂದ ಇರುತ್ತಾರೆ. ಇದು ಪೂರ್ವನಿಶ್ಚಿತವಾದ ಅತಿ ನಿಖರವಾದ ಡ್ರಾಮಾ. ಇದರಲ್ಲಿ ಯಾರ ಪಾತ್ರವೂ ಹೆಚ್ಚು ಅಥವಾ ಕಡಿಮೆಯಲ್ಲ. ಎಲ್ಲರ ಪಾತ್ರವೂ ಅವರಿಗೆ ಸರಿಯಾಗಿದೆ. ಯಾರ ಪಾತ್ರವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈ ಸಂಪೂರ್ಣ ಜ್ಞಾನದ ವಿಸ್ತಾರವೂ ಚಿತ್ರಗಳಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಈ ವೃಕ್ಷವೂ ಮಾಡಲ್ಪಟ್ಟಿರುವುದಾಗಿದೆ ನೀವು ತಿಳಿದುಕೊಳ್ಳುವುದಕ್ಕಾಗಿ ಈ ಚಿತ್ರಗಳನ್ನು ಮಾಡಿದ್ದಾರೆ. ಕಲ್ಪದ ಹಿಂದಿನ ರೀತಿ ಇನ್ನೂ ಅನೇಕ ಚಿತ್ರಗಳು ಬರ್ತಲೇ ಇರ್ತವೆ. 84 ಜನ್ಮಗಳ ವಿಸ್ತಾರವು ವೃಕ್ಷದ ಚಿತ್ರದಲ್ಲಿದೆ. ಡ್ರಾಮಾದ ಚಕ್ರದಲ್ಲಿಯೂ ಇದೆ. ಈಗ ಮತ್ತೆ ಏಣಿಯ ಚಿತ್ರವೂ ಬಂದಿದೆ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ಸಂಪೂರ್ಣ ಮಂದಬುದ್ಧಿಯವರಾಗಿದ್ದಾರೆ. ಪರಮಪಿತ ಪರಮಾತ್ಮ, ಜ್ಞಾನಸಾಗರ, ಶಾಂತಿಯ ಸಾಗರ,
ನಮ್ಗೆಲ್ಲರಿಗೂ ಈ ಶರೀರದ ಮೂಲಕ ಓದಿಸುತ್ತಿದ್ದಾರೆಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಈ ಅದ್ಭುತವಾದ ಜ್ಞಾನ ಸಾಮಾನ್ಯ ಮನುಷ್ಯರ ಬುದ್ಧಿಗೆ ನಿಲುಕದಾಗಿದೆ. ಆದರೆ ಭಗವಂತ ಆ ಬ್ರಹ್ಮ ತಂದೆಯ ಶರೀರವನ್ನು ಆಧಾರವಾಗಿಟ್ಟುಕೊಂಡು ನಮಗೆ ಅತಿ ಗುಹ್ಯವಾದ ರಹಸ್ಯಗಳನ್ನು ಬಿಡಿಸಿ ಹೇಳುತ್ತಿದ್ದಾರೆ. ಬಾಬಾ ಹೇಳುವಂತೆ ಈ ಚಿತ್ರಗಳು ನಮಗೆ ಇಡೀ ಸೃಷ್ಟಿಯ ರಹಸ್ಯವನ್ನು ಸುಲಭವಾಗಿ ಅರ್ಥ ಮಾಡಿಸ್ತವೆ. ಬ್ರಹ್ಮ ಬಾಬಾರವರ ಬಗ್ಗೆ ಮುರುಳಿಯಲ್ಲಿ ಬಹಳ ಆಸಕ್ತಿದಾಯಕ ಅಂಶವಿದೆ. ಯಾರು ಮೊಟ್ಟಮೊದಲು ವಿಶ್ವದ ಮಾಲೀಕರಾಗಿದ್ದರೋ ಅವರ ಶರೀರದಲ್ಲಿ ನಾನು ಬರುತ್ತೇನೆಂದು ತಂದೆಯು ತಿಳಿಸುತ್ತಾರೆ. ಅವಶ್ಯವಾಗಿ ನಾವು ಬ್ರಹ್ಮಾಂಡ ಮೂಲಕ ಬ್ರಾಹ್ಮಣರಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಗೀತೆಯಲ್ಲಿ ಈ ಮಾತುಗಳೇ ಇಲ್ಲ. ಇವರು ಸ್ವಯಂ ನಾರಾಯಣ ಪೂಜೆ ಮಾಡುತ್ತಿದ್ದರು, ರೈಲಿನಲ್ಲಿ ಪ್ರಯಾಣವೂ ಮಾಡುತ್ತಿದ್ದರು, ಗೀತೆಯನ್ನು ಓದುತ್ತಿದ್ದರೆಂದು ತಂದೆಯು ತಿಳಿಸುತ್ತಾರೆ. ಇವರು ದೊಡ್ಡ ಧರ್ಮಾತ್ಮರೆಂದು ಮನುಷ್ಯರು ತಿಳಿದುಕೊಂಡಿದ್ದರು. ಈಗ ಈ ಎಲ್ಲಾ ಮಾತುಗಳನ್ನು ಮರೆತು ಬಿಟ್ಟಿದ್ದಾರೆ. ಆದರೂ ಸಹ ಇವರು ಗೀತೆಯನ್ನು ಓದಿದ್ದಾರಲ್ವೇ? ತಂದೆಯು ತಿಳಿಸುತ್ತಾರೆ, ನಾನು ಎಲ್ಲವನ್ನೂ ತಿಳಿದಿದ್ದೇನೆ. ಈಗ ನೀವು ಮಕ್ಕಳು ವಿಚಾರ ಮಾಡಿ, ನಾವು ಯಾರ ಮುಂದೆ ಕುಳಿತಿದ್ದೇವೆ, ಯಾವುದರಿಂದ ವಿಶ್ವದ ಮಾಲೀಕರಾಗುತ್ತೀರಿ? ಆದರೂ ಸಹ ಗಳಿಗಳಿಗೂ ಏಕೆ ಮರೆತು ಹೋಗುತ್ತೀರಿ? ಇಲ್ಲಿ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾರವರು ಸಹ ತಮ್ಮ ಸಾಮಾನ್ಯ ಜೀವನದಲ್ಲಿ ಗೀತೆಯನ್ನು ಓದುತ್ತಿದ್ರು, ನಾರಾಯಣನ ಪೂಜೆ ಮಾಡುತ್ತಿದ್ರು, ಅವರೊಬ್ಬ ಸಾಮಾನ್ಯ ಭಕ್ತರಾಗಿದ್ರು. ಆದ್ರೆ ಯಾವಾಗ ಶಿವಬಾಬಾ ಅವರ ದೇಹದಲ್ಲಿ ಪ್ರವೇಶ ಮಾಡಿದ್ರೋ ಆಗ ಅವರ ಜೀವನವೇ ಬದಲಾಯಿತು. ಆದ್ರೆ ನಮಗೆ ಮಾಯೆ ಎಷ್ಟಿದೆ ಅಂದ್ರೆ, ಸಾಕ್ಷಾತ್ ಭಗವಂತ ನಮ್ಮ ಸನ್ಮುಖದಲ್ಲಿ ಕುಳಿತು ಜ್ಞಾನ ಹೇಳುತ್ತಿದ್ದಾರೆ ಎನ್ನುವುದನ್ನು ನಾವು ಘಳಿಗೆಗೂ ಮರೆತು ಬಿಡುತ್ತೇವೆ. ಈ ಮರೆವಿನಿಂದ ಹೊರಬರಲು ಬಾಬಾ ನಮಗೆ ಬಹಳ ಸ್ಪಷ್ಟವಾದ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ನಿಮಗೆ 16 ಗಂಟೆಗಳ ಕಾಲವನ್ನು ಉಚಿತವಾಗಿ ಕೊಡುತ್ತೇನೆ, ಬಾಕಿ ಉಳಿದ ಸಮಯದಲ್ಲಿ ನನ್ನ ಸೇವೆಯನ್ನು ಮಾಡಿ. ನಿಮ್ಮ ಸೇವೆ ಮಾಡಿಕೊಳ್ಳುತ್ತೀರೆಂದರೆ ವಿಶ್ವದ ಸೇವೆಯೂ ಮಾಡಿದಂತಾಯಿತು. ಕೊನೆ ಪಕ್ಷ 8 ಗಂಟೆಗಳ ಕಾಲ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ. ಈಗ ಇಡೀ ದಿನದಲ್ಲಿ 8 ಗಂಟೆಗಳು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ಯಾವಾಗ ಈ ಸ್ಥಿತಿಯನ್ನು ತಲುಪುವಿರೋ ಆಗ ಇವರು ಬಹಳ ಸರ್ವಿಸ್ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವು ತುಂಬ ಸೇವೆ ಮಾಡುತ್ತೇವೆಂದು ನೀವು ತಿಳಿದುಕೊಳ್ಳಬಾರದು. ಭಾಷಣವನ್ನಂತೂ ಬಹಳ ಚೆನ್ನಾಗಿ ಮಾಡುತ್ತಾರೆ, ಆದರೆ ಯೋಗವಂತೂ ಇಲ್ಲ. ಯೋಗದ ಯಾತ್ರೆಯೇ ಮುಖ್ಯವಾಗಿದೆ. ಒಂದು ನಿಮಿಷ, ನನಗಿಲ್ಲಿ ಒಂದು ಡೌಟ್ ಇದೆ. ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ, ಬಿಡುವಿಲ್ಲದ ಸಂಸಾರದಲ್ಲಿ ನಮಗೆ ಉಸಿರಾಡಲು ಸಮಯವಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ 8 ಗಂಟೆಗಳ ಕಾಲ ಕಣ್ಣು ಮುಚ್ಚಿ ಕುಳಿತು ಯೋಗ ಮಾಡುವುದು ಪ್ರಾಕ್ಟಿಕಲ್ ಆಗಿ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಆದ್ರೆ ಬಾಬಾ 8 ಗಂಟೆ ಕಣ್ಣು ಮುಚ್ಚಿ ಕೂರಲು ಹೇಳಿಲ್ಲ. ದಿನದ 24 ಗಂಟೆಯಲ್ಲಿ 8 ಗಂಟೆ ನಿದ್ದೆಗೆ, 8 ಗಂಟೆ ನಿಮ್ಮ ಕೆಲಸಗಳಿಗೆ ಹೋದರೂ ಉಳಿದ 8 ಗಂಟೆ ನೀವು ಕರ್ಮಯೋಗಿಗಳಾಗಿರಬೇಕು. ಅಂದ್ರೆ ಕೆಲಸ ಮಾಡ್ತಾನೆ ಯೋಗ ಮಾಡೋದು ಅಲ್ವಾ? ಹೌದು, ಕರ್ಮ ಮಾಡುತ್ತಲೇ ಮನಸ್ಸಿನಿಂದ ಯೋಗ ಮಾಡುವುದು. ಬ್ರಹ್ಮ ಬಾಬಾರವರೇ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಅವರು ಯಜ್ಞದ ಅಕೌಂಟ್ಸ್ ನೋಡುತ್ತಿದ್ದರು, ನೂರಾರು ಮಕ್ಕಳಿಗೆ ಪತ್ರ ಬರೆಯುತ್ತಿದ್ದರು, ಭೌತಿಕ ಕೆಲಸಗಳನ್ನು ಮಾಡುತ್ತಲೇ ಅವರ ಬುದ್ಧಿ ಸಂಪೂರ್ಣವಾಗಿ ಶಿವಬಾಬಾನ ನೆನಪಿನಲ್ಲಿ ಇರುತ್ತಿತ್ತು. ಕೇವಲ ಭಾಷಣ ಮಾಡುವುದಲ್ಲ, ಯೋಗ ಯಾತ್ರೆಯೇ ಮುಖ್ಯ ಎಂದು ಬಾಬಾ ಹೇಳ್ತಾರೆ. ಅಂದ್ರೆ ಇದು ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಸ್ ರನ್ ಆಡ ಹಾಗೆ ಅಲ್ವಾ? ನಮ್ಮ ಕೈಗಳು ಭೌತಿಕ ಕೆಲಸ ಮಾಡ್ತಿದ್ರು, ನಮ್ಮ ಬುದ್ಧಿ ಎಂಬ ಆಪ್ ಸದಾ ಬಾಬಾನ ಜೊತೆ ಕನೆಕ್ಟ್ ಆಗಿರಬೇಕು. ಮುರುಳಿಯ ಕೊನೆಯ ಸಾಲುಗಳು. ತಂದೆಯು ತಿಳಿಸುತ್ತಾರೆ, ವಿಕರ್ಮಗಳ ಹೊರೆಯೂ ಬಹಳ ಇದೆ, ಆದ್ದರಿಂದ ಬೆಳಗ್ಗೆ ಎದ್ದು ತಂದೆಯನ್ನ ನೆನಪು ಮಾಡಿ. 2 ಗಂಟೆಯಿಂದ 5 ಗಂಟೆಯವರೆಗೆ ಬಹಳ ಒಳ್ಳೆಯ ವಾಯುಮಂಡಲವಿರುತ್ತದೆ. ರಾತ್ರಿಯಲ್ಲಿ ಆತ್ಮಾಭಿಮಾನಿಯಾಗುತ್ತದೆ. ಇದಕ್ಕೆ ನಿದ್ರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ. ಈಗ ತಂದೆಯು ತಿಳಿಸುತ್ತಾರೆ, ಮನ್ಮನಾಭವ. ಇದು ಏರುವ ಕಲೆಯ ಮಂತ್ರವಾಗಿದೆ. ಒಳ್ಳೆಯದು. ಮುಂಜಾನೆಯ ಅಮೃತ ವೇಳೆಯ ಮಹತ್ವವನ್ನು ಬಾಬಾ ಇಲ್ಲಿ ತಿಳಿಸಿದ್ದಾರೆ. ಮುಂಜಾನೆ 2 ರಿಂದ 5 ಗಂಟೆಯ ಸಮಯ ಪ್ರಕೃತಿ ಸಂಪೂರ್ಣ ಶಾಂತವಾಗಿರುತ್ತದೆ. ಆ ಸಮಯದಲ್ಲಿ ಮನ್ಮನಾಭವ ಅಂದ್ರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಮಂತ್ರವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಹಿಂದಿನ ಅನೇಕ ಜನ್ಮಗಳ ವಿಕರ್ಮಗಳ ಹೊರೆ ಸುಲಭವಾಗಿ ನಾಶವಾಗುತ್ತದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಾವು ಇಂದಿನ ಮುರಳಿಯಿಂದ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. ಒಬ್ಬ ಟೀಚರ್ ಆಗಿ ನಾವು ಈ ಪಾಯಿಂಟ್ಸನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಗಮನಿಸೋಣ. ಮೊದಲ ಅಂಶ, ತಂದೆಯ ಜೊತೆ ಸೀದಾ ಮತ್ತು ಸತ್ಯವಾಗಿ ನಡೆಯಬೇಕಾಗಿದೆ. ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿರುವುದರಿಂದ ಸರ್ವರ ಕಲ್ಯಾಣ ಮಾಡಬೇಕಾಗಿದೆ, ಸುಪುತ್ರ ಮಕ್ಕಳಾಗಬೇಕಾಗಿದೆ. ಬಾಬಾ ಹೇಳುತ್ತಾರೆ, ನಮ್ಮ ಜೀವನದಲ್ಲಿ ಸಂಪೂರ್ಣ ಸತ್ಯತೆ ಇರಬೇಕು.
ಪರಮಾತ್ಮನಿಗೆ ನಾವು ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ನಾವು ಒಳಗೊಂದು ಹೊರಗೊಂದು ಇರಬಾರದು. ನಾವು ಕಲ್ಯಾಣಕಾರಿ ತಂದೆಯ ಮಕ್ಕಳಾದ ಕಾರಣ ನಮ್ಮ ಪ್ರತಿಯೊಂದು ಕರ್ಮವು ಇತರರಿಗೆ ಸುಖ ಮತ್ತು ಕಲ್ಯಾಣವನ್ನು ನೀಡುವಂತಿರಬೇಕು. ನಾವು ನಮ್ಮ ತಂದೆಗೆ ತಕ್ಕ ಸುಪುತ್ರರಾಗಬೇಕು. ಎರಡನೇ ಅಂಶ, ಕರ್ಮವನ್ನು ಮಾಡುತ್ತಾ ಕೊನೆಪಕ್ಷ 8 ಗಂಟೆಗಳ ಕಾಲ ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ. ನೆನಪೇ ಮುಖ್ಯವಾಗಿದೆ. ಇದರಿಂದಲೇ ವಿಕರ್ಮಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ. ಬಾಬಾ ಹೇಳುವಂತೆ, ಯೋಗವೇ ನಮ್ಮ ಪಾಪಗಳನ್ನು ಸುಡುವ ಅಗ್ನಿ. ನಾವು ಎಷ್ಟು ಪರಮಾತ್ಮನನ್ನು ನೆನಪು ಮಾಡುತ್ತೇವೆಯೋ ಅಷ್ಟು ನಮ್ಮ ಆತ್ಮಶುದ್ಧಿಯಾಗುತ್ತದೆ. ಕರ್ಮ ಮಾಡುವುದನ್ನು ಬಿಡಬಾರದು, ಆದರೆ ಆ ಕರ್ಮದ ಜೊತೆ ಯೋಗದ ಬ್ಯಾಲೆನ್ಸ್ ಇರಬೇಕು. ಅದೇ 8 ಗಂಟೆಗಳ ಕರ್ಮಯೋಗ. ಇಂದಿನ ವರದಾನದಾತನಾಗಿದ್ದು ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ದಾನ ಕೊಡುವಂತಹ ಉದಾರ ಚಿತ್ತ ಮಹಾದಾನಿ ಭವ. ವಿವರಣೆ: ತಾವು ದಾತರ ಮಕ್ಕಳು, ತೆಗೆದುಕೊಳ್ಳುವವರಲ್ಲ, ಆದರೆ ಕೊಡುವವರಾಗಿದ್ದೀರಿ. ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಕೊಡಬೇಕಾಗಿದೆ. ಯಾವಾಗ ಈ ರೀತಿ ದಾತರಾಗುತ್ತೀರಿ, ಆಗಲೇ ಉದಾರ ಚಿತ್ತ ಮಹಾದಾನಿ ಆಗಿಬಿಡುವಿರಿ. ಇಂತಹ ಮಹಾದಾನಿ ಆಗುವುದರಿಂದ ಮಹಾನ್ ಶಕ್ತಿಯು ಸ್ವತಃವಾಗಿ ಪ್ರಾಪ್ತಿಯಾಗುತ್ತದೆ. ಆದರೆ ಕೊಡುವುದಕ್ಕಾಗಿ ಸ್ವಯಂನ ಭಂಡಾರವು ಸಂಪನ್ನವಾಗಿರಬೇಕು. ಏನನ್ನು ತೆಗೆದುಕೊಳ್ಳಬೇಕಾಗಿತ್ತು ಅದೆಲ್ಲವನ್ನು ತೆಗೆದುಕೊಂಡಿರಿ, ಕೊಡುವುದಷ್ಟೇ ಉಳಿದುಕೊಂಡಿದೆ. ಅಂದಮೇಲೆ ಕೊಡುತ್ತಾ ಸಾಗಿರಿ. ಕೊಡುವುದರಿಂದ ಭಂಡಾರವು ಮತ್ತಷ್ಟು ತುಂಬುತ್ತಿರುತ್ತದೆ. ನಾವು ದಾತನಾದ ಭಗವಂತನ ಮಕ್ಕಳು. ನಾವು ಸಹ ಜ್ಞಾನ, ಶಾಂತಿ, ಪ್ರೀತಿಯನ್ನು ಸದಾ ದಾನ ಮಾಡಬೇಕು. ಆದರೆ ದಾನ ಮಾಡಬೇಕಾದರೆ ಮೊದಲು ನಮ್ಮಲ್ಲಿ ಆ ಗುಣಗಳು ಸಂಪನ್ನವಾಗಿರಬೇಕು. ನಾವು ಎಷ್ಟು ಇತರರಿಗೆ ಈ ಈಶ್ವರೀಯ ಗುಣಗಳನ್ನು ಹಂಚುತ್ತೇವೆಯೋ ನಮ್ಮ ಆಂತರಿಕ ಭಂಡಾರ ಅಷ್ಟು ಹೆಚ್ಚಾಗುತ್ತಲೇ ಹೋಗುತ್ತದೆ. ಕೊಡುವುದರಲ್ಲೇ ನಿಜವಾದ ಪ್ರಾಪ್ತಿಯಿದೆ. ಇಂದಿನ ಸ್ಲೋಗನ್: ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪೂರ್ಣಾಂಕಗಳನ್ನು ಜಮಾ ಮಾಡಿಕೊಳ್ಳಬೇಕೆಂದರೆ ಗಂಭೀರತೆಯ ಗುಣದ ಧಾರಣೆ ಮಾಡಿಕೊಳ್ಳಿರಿ. ಅಂದ್ರೆ ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ವಿಷಯಗಳಲ್ಲಿ ನಾವು ಕೇವಲ ಮೇಲ್ನೋಟಕ್ಕೆ ಇರಬಾರದು, ಸಂಪೂರ್ಣ ಗಂಭೀರವಾಗಿ ಪುರುಷಾರ್ಥ ಮಾಡಬೇಕು. ಇಂದಿನ ಅವ್ಯಕ್ತ ಇಶಾರೆ: ಮಹಾನರಾಗನು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ನಮ್ರಚಿತ್ತ ಆತ್ಮ ಸಹಜವೇ ಸುಖದಾತಾರಾಗಬಹುದು, ಆದರೆ ಅಭಿಮಾನ ನಮ್ರಚಿತ್ತರಾಗುವುದಕ್ಕೆ ಬಿಡುವುದಿಲ್ಲ. ನಮ್ರಚಿತ್ತರಿಲ್ಲವೆಂದರೆ ಸೇವೆಯಾಗಲು ಸಾಧ್ಯವಿಲ್ಲ. ಸೇವಾಧಾರಿಯ ವಿಶೇಷತೆ ಸದಾ ನಮ್ರಚಿತ್ತ ಸ್ವಯಂಬಾಗುವುದರಿಂದ ಅನ್ಯರನ್ನು ಬಾಗಿಸಬಹುದು. ಎಷ್ಟು ನಮ್ರಚಿತ್ತರಾಗಿರುತ್ತೀರಿ ಅಷ್ಟು ನಿರ್ಮಾಣ ಮಾಡುವಿರಿ. ಎಲ್ಲಿ ನಿರ್ಮಾಣತೆ ಇರುತ್ತದೆ ಅಲ್ಲಿ ಆವೇಶವಿರುವುದಿಲ್ಲ, ಆತ್ಮೀಯತೆ ಇರುವುದು. ಹೇಗೆ ತಂದೆ ಎಷ್ಟು ನಮ್ರಚಿತ್ತರಾಗಿ ಬರುತ್ತಾರೆ, ಅದೇ ರೀತಿ ಫಾಲೋ ಫಾದರ್. ಇಲ್ಲಿ ನಾವು ಆ ಬ್ರಹ್ಮಾಬಾಬಾರವರ ನಮ್ರತೆಯನ್ನು ನೆನಪಿಸಿಕೊಳ್ಳಬೇಕು. ಅವರು ಇಡೀ ಯಜ್ಞದ ಮಾಲೀಕರಾಗಿದ್ರು, ಮಕ್ಕಳ ಪಾತ್ರೆ ತೊಳೆಯುತ್ತಿದ್ರು, ಸ್ವತಃ ಸೇವೆ ಮಾಡುತ್ತಿದ್ರು. ಎಲ್ಲಿ ಅಹಂಕಾರ ಇರೋದಿಲ್ಲವೋ ಅಲ್ಲಿ ಮಧುರತೆ ತಾನಾಗಿಯೇ ಬರುತ್ತದೆ. ನಮ್ರತೆಯಿಂದ, ಬಾಗುವಿಕೆಯಿಂದ ಮಾತ್ರ ನಾವು ಇತರರ ಹೃದಯವನ್ನು ಗೆಲ್ಲಲು ಸಾಧ್ಯ. ಈಗ ಇಂದಿನ ಮುರುಳಿಯ ಆಧಾರದ ಮೇಲೆ ಬಾಬಾನ ನೆನಪಿನಲ್ಲಿ ಕುಳಿತು ಕೆಲ ಹೊತ್ತು ಯೋಗದ ಅಭ್ಯಾಸವನ್ನು ಮಾಡೋಣ. ನಾನೊಬ್ಬ ಶ್ರೇಷ್ಠ ಬ್ರಾಹ್ಮಣ ಆತ್ಮ. ನಾನು ನನ್ನ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ಜ್ಯೋತಿ. ನನ್ನ ದೃಷ್ಟಿ ಭೌತಿಕ ಜಗತ್ತನ್ನು ದಾಟಿ ಆ ಪರಮಧಾಮದ ಕಡೆಗೆ ಹೋಗುತ್ತಿದೆ. ಅಲ್ಲಿ ನನ್ನ ಪರಮಪಿತ, ಜ್ಞಾನದ ಸಾಗರ, ಶಾಂತಿಯ ಸಾಗರ ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ಪರಮಪಿತ ಶಿವಬಾಬಾನ ಜ್ಞಾನ ಮತ್ತು ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಕಿರಣಗಳು ನನ್ನ ಒಳಗಿರುವ ಎಲ್ಲ ವಿಕರ್ಮಗಳನ್ನು, ಜನ್ಮಜನ್ಮಾಂತರದ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತಿವೆ. ನಾನು ಸಂಪೂರ್ಣ ಪಾವನವಾಗುತ್ತಿದ್ದೇನೆ. ನಾನು ಇಡೀ ವಿಶ್ವದ ಮಾಲೀಕನಾಗುತ್ತಿದ್ದೇನೆ. ಸತ್ಯಯುಗದ ಆ ಮಿತಿಯಿಲ್ಲದ ಸುಂದರ ಪ್ರಪಂಚ ನನ್ನ ಕಣ್ಣು ಮುಂದೆ ಬರುತ್ತಿದೆ. ನಾನು ದಾತಾನ ಮಗುವಾಗಿದ್ದೇನೆ, ಮಹಾದಾನಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪದಲ್ಲೂ ಶಾಂತಿ ಮತ್ತು ಪ್ರೀತಿಯ ತರಂಗಗಳು ಇಡೀ ವಿಶ್ವದ ಮೂಲೆ ಮೂಲೆಗೂ ಹರಡುತ್ತಿವೆ. ಸರ್ವ ಆತ್ಮರಿಗೂ ಈ ದೈವಿ ಶಕ್ತಿ ತಲುಪುತ್ತಿದೆ. ಓಂ ಶಾಂತಿ, ಓಂ ಶಾಂತಿ. ಇಂದಿನ ಮುರುಳಿಯ ಸಾರಾಂಶವನ್ನು ನೋಡುವುದಾದರೆ ಬಾಬಾ ನಮಗೆ ಬಹಳ ಸ್ಪಷ್ಟವಾಗಿ ಮನ್ಮನಾಭವ ಮಂತ್ರದ ಮಹತ್ವವನ್ನು ತಿಳಿಸಿದ್ದಾರೆ. ನಾವು ಪ್ರತಿದಿನ 8 ಗಂಟೆಗಳ ಕಾಲ ನಮ್ಮ ಕರ್ಮಗಳನ್ನು ಮಾಡುತ್ತಲೇ ಬುದ್ಧಿಯಿಂದ ತಂದೆಯ ನೆನಪಿನಲ್ಲಿರುವ ಕರ್ಮಯೋಗಿಗಳಾಗಬೇಕು. ಜೊತೆಗೆ ಉದಾರಚಿತ್ತರಾಗಿ ಪ್ರತಿ ಸೆಕೆಂಡ್ ಮಹಾದಾನಿಗಳಾಗಿರಬೇಕು ಎಂಬುದೇ ಇಂದಿನ ಮುಖ್ಯ ಸಂದೇಶ.
ಮಧುರ ಮಧುರ ಮಕ್ಕಳೇ, ಇಂದಿನ ಇಡೀ ದಿನ ಬಾಬಾ ನೆನಪಿನ ಅಮೃತವನ್ನು ಸವಿಯುತ್ತಾ, ಪ್ರತಿಯೊಂದು ಕರ್ಮದಲ್ಲಿಯೂ ಈಶ್ವರೀಯ ಗುಣಗಳನ್ನು ಧಾರಣೆ ಮಾಡುತ್ತಾ, ಮಾಯೆಯನ್ನು ಗೆಲ್ಲುವ ನಿರಂತರ ಪುರುಷಾರ್ಥ ಮಾಡೋಣ. ನಾವೇ ಕಲ್ಪಕಲ್ಪದ ವಿಜಯಿರತ್ನಗಳು ಎನ್ನುವ ಸ್ಮೃತಿಯಲ್ಲಿ ಸದಾ ಇರೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.